ಇದು ಚಾರ್ಮಾಡಿ. ಮೋಡಗಳಿಗೆ ಮುತ್ತಿಕ್ಕುವಂತ ಪರ್ವತ ಶ್ರೇಣಿಗಳು, ಮಂಜಿನಿಂದ ಕೂಡಿರುವಂತ ಪಶ್ಚಿಮ ಘಟ್ಟದ ಸಾಲುಗಳು, ಮಂಗಳೂರು ಹಾಗೆ ಚಿಕ್ಕಮಗಳೂರಿನ ಬೆಸೆಯುವಂತ ಈ ಒಂದು ಹಾದಿ ಮಳೆಗಾಲದಲ್ಲಿ ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ. ಇಲ್ಲಿ ನೆಲೆಸಿರುವಂತಹ ಅಣ್ಣಪ್ಪ ಸ್ವಾಮಿ ಈ ಘಾಟಿಯನ್ನ ಹಾಗೆ ಸುತ್ತಮುತ್ತಲಿನ ಪ್ರದೇಶವನ್ನ ಕಾಯ್ತಾ ಇದ್ದಾರೆ ಅನ್ನೋ ನಂಬಿಕೆ ಇಲ್ಲಿದೆ. ಈ ರಸ್ತೆ ಮೂಲಕ ಪ್ರಯಾಣ ಮಾಡೋ ಪ್ರವಾಸಿಗರು ತಮ್ಮ ವಾಹನಗಳನ್ನ ಇಲ್ಲಿ ನಿಲ್ಲಿಸಿ ಸ್ವಾಮಿಯ ದರ್ಶನವನ್ನ ಪಡೆದು ಮುಂದೆ ಸಾಗ್ತಾರೆ. ಕರ್ನಾಟಕದಲ್ಲೇ ಅತಿ ಎತ್ತರದ ಘಾಟಿ ಇದಾಗಿದ್ದು ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೊಂದೇ, ಇಲ್ಲಿಗೆ ಭೇಟಿ ನೀಡುವಂತ ಪ್ರವಾಸಿಗರು ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ನ ಹಾಕೋದಕ್ಕೆ ಹೋಗ್ಬೇಡಿ. ಪ್ರಕೃತಿ ಎಲ್ಲಾ ಜೀವ ಸಂಕುಲಕ್ಕೂ ಸೇರಿದ್ದ ಸಂಪತ್ತು. ಸೊ ಇವಾಗ ಕೊಟ್ಟಿಗೆಹಾರದಲ್ಲಿ ಇದ್ದೀವಿ. ಚಾರ್ಮಾಡಿ ರೂಟ್ ತಗೊಂಡು ಧರ್ಮಸ್ಥಳ ಹೋಗೋಣ ಅಂತ ನೋಡ್ತಾ ಇರ್ಬೋದು. ಕೊಟ್ಟಿಗೆಹಾರ ಫುಲ್ಲು ಎಷ್ಟು ಜನ ಇದ್ದಾರೆ ಇವತ್ತು ಅಂತ. ಸಿಕ್ಕಾಪಟ್ಟೆ ಕ್ರೌಡೆಡು ಚಿಕ್ಕಮಂಗ್ಳೂರು ಮೂಡಿಗೆರೆ ಎಲ್ಲನೂ. ಸೊ ಇದೇನೆ ತೇಜಸ್ವಿ ಅವರ ಪ್ರತಿಷ್ಠಾನ, ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಸೊ ಈ ಕಡೆ ನೀವು ಮೂಡಿಗೆರೆ, ಕಳಸ ಅಥವಾ ಧರ್ಮಸ್ಥಳ ಚಾರ್ಮಾಡಿ ಘಾಟ್ ಸೈಡ್ ಹೋಗೋಗಿದ್ರೆ ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಮಕ್ಕಳನ್ನಂತೂ ಅಲ್ಲಿ ಕರ್ಕೊಂಡೋಗಿ. ತೇಜಸ್ವಿ ಅವರ ಬುಕ್ಸು, ಲೈಬ್ರರಿ ಕೂಡ ಇದೆ. ಹಾಗೆ ಅಲ್ಲಿ ಮಲೆನಾಡಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಹಳೆ ವಸ್ತುಗಳು ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಚಾರ್ಮಾಡಿ ಘಾಟ್ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಇದು ಎಂಟ್ರಿ ಆಗ್ತಾ ಇರೋದು. ಇನ್ನು ಫುಲ್ಲು ಚಾರ್ಮಾಡಿ ವ್ಯೂ ಪಾಯಿಂಟ್ ಹತ್ರ ಹೋದರೆ ಆ್ಯಕ್ಚುಲಿ ಏನೂ ವ್ಯೂ ಇರೋಲ್ಲ. ಫುಲ್ಲು ಫಾಗ್ ಅಂದ್ರೇ ಫಾಗು. ಸಮ್ಮರ್ ಟೈಮಲ್ಲಿ ಇಲ್ಲೆಲ್ಲ ಬಂದರೆ ಫುಲ್ಲು ಮ್ಯಾಸಿವ್ ಮೌಂಟೇನ್ಸ್ ಕಾಣಿಸುತ್ತೆ. ಬಟ್ ಇವಾಗ ನೋಡಿ ಏನೂ ವ್ಯೂ ಇಲ್ಲ, ಎಲ್ಲ ಜಸ್ಟ್ ವೈಟ್. ಯಾವ ಥರ ಇದೆ ನೋಡಿ, ಕಂಪ್ಲೀಟ್ಲಿ ಫುಲ್ಲು ಫಾಗ್ ಅಂದ್ರೇ ಫಾಗು. ಆ್ಯಕ್ಚುಲಿ ನನ್ನ ಹೆಲ್ಮೆಟ್ ಒಳಗಡೆ ಎಲ್ಲ ಫುಲ್ಲು ಫಾಗ್ ಕಟ್ಟದೆ. ಇದು ಆ್ಯಂಟಿ ಫಾಗ್ ವೈಸರ್ ಬೇರೆ ಅಲ್ಲ. ಈ ಕಡೆ ನೋಡಿ ಪ್ರಪಾತ. ಈ ರೈಡ್ಗೆ ಈ ವೆದರ್ ಎಷ್ಟು ಸಾಥ್ ಕೊಡ್ತಾ ಇದೆ ಅಂತಂದರೆ, ಮಳೆನೂ ಇಲ್ಲ, ಬಿಸಿಲೂ ಇಲ್ಲ, ಜಸ್ಟ್ ಕೂಲ್ ವೆದರು, ಫುಲ್ಲು ಫಾಗ್. ನೋಡಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ನಿಲ್ಲಿಸ್ಬಿಡ್ತಾರಪ್ಪ. ಆ್ಯಕ್ಚುಲಿ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ಈ ಥರ ರೀಲ್ಸು ಅದು ಇದು ಮಾಡೋಕ್ಕೋಗೋದು ಫುಲ್ಲು. ಆಮೇಲೆ ಘಾಟ್ಸ್ ಜಾಮ್ ಆಗೋದು. ಫೋಟೋ ಶೂಟು ಬಂದು ಈ ಥರ ಒಂದು ಕ್ರಾಸಿಂಗಲ್ಲಿ. ಏನೂ ವ್ಯೂ ಇಲ್ಲ, ಎಲ್ಲೂ ಒಂಚೂರು ವ್ಯೂ ಇಲ್ಲ. ಓಕೆ, ಬಟ್ ವೆದರ್ ಅಂತೂ ಸಕ್ಕತ್ತಾಗಿದೆ. ವೆದರ್ನ ಫೀಲ್ ಮಾಡಿಕೊಂಡು ಈ ಥರ ಒಂದು ರೋಡ್ಸಲ್ಲಿ ಬೈಕ್ ಓಡಿಸೋದೇ ಒಂದು ಮಜಾ, ವ್ಯೂ ಇಲ್ಲ ಅಂತಂದ್ರೂ. ಆ್ಯಕ್ಚುಲಿ ಇಲ್ಲೆಲ್ಲ ಯಾವ ಥರ ಇದೆ ಅಂತಂದರೆ ಮೌಂಟೇನ್ಸು. ನಾನು ಸಮ್ಮರಲ್ಲಿ ಬಂದಾಗ ಫೋಟೋಸ್ ಇದ್ದರೆ ಹಾಕ್ತೀನಿ ನೋಡಿ. ಇಲ್ಲಿಂದ ನೋಡಿ ವ್ಯೂ ಕಾಣಿಸುತ್ತೆ ಸ್ವಲ್ಪ, ಏನು ಲಶ್ ಗ್ರೀನ್ ಆಗಿದೆ ಅಂತ. ಸೀರಿಯಸ್ಲಿ ಚಾರ್ಮಾಡಿ ಘಾಟ್ನ ಈ ಥರ ಯಾವತ್ತೂ ನೋಡಿರಲಿಲ್ಲ. ನಾವು ಈ ರೂಟಲ್ಲಿ ತುಂಬ ಸತಿ ಟ್ರಾವೆಲ್ ಮಾಡಿದ್ದೀವಿ. ಅದು ಜಾಸ್ತಿ ಸಮ್ಮರಲ್ಲಾಗಿರುತ್ತೆ ಅಥವಾ ಪೀಕ್ ಮಾನ್ಸೂನ್ ಟೈಮಲ್ಲಿ ಆಗಿರುತ್ತೆ. ಒಂದೇ ಒಂದು ಚೂರು ಮಳೆ ಇಲ್ಲ, ಬಿಸಿಲಿಲ್ಲ. ಸೊ ನೋಡ್ತಾ ಇರ್ಬೋದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ ಇವಾಗ. ಇಲ್ಲಿಂದ ನೋಡಿ ಯಾವ ಥರ ಇದೆ ಅಂತ. ಚಾರ್ಮಾಡಿ ಘಾಟ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಯಾಕೆ ಕರೀತಾರೆ ಅಂದರೆ, ಈ ಒಂದು ವೆದರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಲಿಟ್ರಲಿ ಎಷ್ಟು ಮನಸ್ಸಿಗೆ ಒಂದು ಶಾಂತಿ ಸಿಗ್ತಾ ಇದೆ ಅಂದರೆ, ಇಲ್ಲಿನ ನೇಚರ್ ನೋಡ್ತಾ ಇದ್ರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ.
ಸೊ ಇದೇನೆ ಚಾರ್ಮಾಡಿ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇಲ್ಲಿಂದ ಏನೂ ಕಾಣಿಸ್ತಾ ಇಲ್ಲ, ಬಟ್ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಓ ಯಪ್ಪ, ಅಯ್ಯ ಇಳಿ ಇಳಿ. ಓ ಏನು ಮ್ಯಾಸಿವ್ ಆಗಿದೆ. ಅಲ್ಲಿ ಆ್ಯಕ್ಚುಲಿ ಕೆಳಗಡೆ ಒಂದು ಜರಿ ಹರಿತಾ ಇದೆ, ಅಲ್ಲೊಂದು ಟೆಂಪಲ್ ಥರ ಇದೆ ಅಲ್ಲಿ. ಸೊ ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಟೈಮ್ ಬಂದು 4 ಗಂಟೆ ಆಗಿದೆ. ವೀಕೆಂಡು ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ, ಆ್ಯಕ್ಚುಲಿ ರಶ್ ಇದೆ, ತುಂಬ ಜನ ಇದ್ದಾರೆ ಇವತ್ತು ಸಂಡೇ. ಸೊ ನಾವು 1 ಅವರಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ರಿಟರ್ನು ಬ್ಯಾಂಗ್ಳೂರ್ಗೆ ಹೊರಡಬೇಕು. ಸೊ ಇವಾಗ ಧರ್ಮಸ್ಥಳದಲ್ಲಿ ಸ್ವಾಮಿ ದರ್ಶನ ಆಯಿತು. ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಟೈಮ್ ಬಂದು 6:30 ತೋರಿಸ್ತಾ ಇದೆ. ಮಿಡ್ ನೈಟ್ ಆಗುತ್ತೆ ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.